ಸಭೆ ಎಂಬುದಾಗಿ ಹೇಳುವಾಗ ಆ ಸಭೆಯು ಪ್ರತ್ಯೇಕತೆಗಳನ್ನು ಹೊಂದಿರುವಂತಹ ಸಭೆ, ಬಹಳ ವಿಶಿಷ್ಟತೆಯನ್ನು ಹೊಂದಿರುವಂತಹ ಸಭೆಯಾಗಿತ್ತು. ಸಭೆಯಲ್ಲಿ ಆ ವಿಶಿಷ್ಟತೆಗಳನ್ನು ಕುರಿತು, ಕರ್ತನಾದ ಯೇಸು ಕ್ರಿಸ್ತನ ಮೆಚ್ಚುಗೆಗಳನ್ನು ಕುರಿತು ಕಳೆದ ಕೆಲವು ಸಂದೇಶಗಳಲ್ಲಿ ನಾವು ಧ್ಯಾನಿಸ್ತಾ ಬಂದೆವು. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 2ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು. ನೀನು ದುಷ್ಟರನ್ನು ಸಹಿಸಲಾರಿ, ಅಪೊಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೊಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿ. ಕರ್ತನಲ್ಲಿ ಪ್ರಿಯರೇ, ಕಳೆದ ಸಂದೇಶದಲ್ಲಿ ಸ್ವಸ್ಥ ಬೋಧನೆಯ ವಿರುದ್ಧವಾಗಿ ಆದಿ ಸಭೆಯಲ್ಲಿ ತತ್ವಜ್ಞಾನವು, ನಿರರ್ಥಕ ತತ್ವಜ್ಞಾನವು ಹೇಗೆ ಹೊಕ್ಕಿ ಸತ್ಯವನ್ನು, ಸತ್ಯ ಸಂದೇಶವನ್ನು ನಿರರ್ಥಕಗೊಳಿಸುವಂತ ಒಂದು ನಿಷ್ಪ್ರಯೋಜನ ಪ್ರಯತ್ನವು ಮಾಡಿತ್ತು. ಆದರೆ ದೇವರಾತ್ಮನು ಸಭೆಗಳನ್ನು ಬಲಪಡಿಸುತ್ತಿರುವುದರಿಂದ ಆ ರೀತಿ ಆಗದ ಹಾಗೆ ನಡೆಸಿಕೊಂಡಿರುವಂತಹ ಸಭೆಗಳಲ್ಲಿ ಎಫೆಸ್ ಸಭೆ ಒಂದು. ಕಳೆದ ಸಂದರ್ಭದಲ್ಲಿ ಅಪೊಸ್ತಲನಾದ ಪೌಲನು ಹೇಗೆ ಆ ನಿರರ್ಥಕವಾದ ತತ್ವಜ್ಞಾನದ ವಿರುದ್ಧವಾಗಿ ಆತನು ಕೊಲೊಸದವರು ಬರೆದ ಪತ್ರಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ದನ್ನು ನಾವು ನೆನಪು ಮಾಡಿಕೊಳ್ತೇವೆ. ಈ ದಿನದಲ್ಲಿ ನಾವು ಎಫೆಸ್ ಸಭೆ ಎಂಬುದಾಗಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನು ಅಷ್ಟಾಗಿ ಅದನ್ನು ಮೆಚ್ಚಿಕೊಳ್ಳಲು, ಮೆಚ್ಚುಗೆಗಳ ಭಾಗದಲ್ಲಿ ನಾವಿದ್ದೇವೆ. ಮೆಚ್ಚಿಕೊಳ್ಳಲು ಆ ಸಭೆಯ ಒಂದು ವಿಶಿಷ್ಟತೆ ಇನ್ನೊಂದು ಏನೆಂಬುದಾಗಿ ಹೇಳುವಾಗ ಅದು ಪ್ರಯಾಸ ಪಡುವ ಸಭೆ. ಸಭೆಗೆ ಪ್ರಯಾಸಗಳು ಎರಡು ಉಂಟು. ಒಂದು ಪ್ರಾರ್ಥನೆ, ಇನ್ನೊಂದು ಸುವಾರ್ತೆ. ಪ್ರಾರ್ಥನೆಯಲ್ಲಿಯೂ ಸುವಾರ್ತೆ ಸಾರುವುದರಲ್ಲಿಯೂ ಎಫೆಸ್ ಸಭೆ ಬಹಳ ದೇವರ ಒಂದು ಚಿತ್ತಕ್ಕೆ ಅನುಸಾರವಾಗಿ ನಡೆಯುವಂಥದ್ದಾಗಿತ್ತು. ಸುವಾರ್ತೆ ಯಶಸ್ವಿ ಆಗಬೇಕಾದ್ರೆ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ಸುವಾರ್ತೆಗೆ ಹೋದಾಗ ಮತ್ತೆ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಈ ಎರಡು ಕೂಡ ಸಭೆಗೆ ಎರಡು ಕಣ್ಣುಗಳಿದ್ದಂತೆ. ದೇವರ ಸಭೆಯು ಬೆಳೆಯಲಿಕ್ಕೆ ಬಹಳ ಮುಖ್ಯವಾಗಿರುವಂತಹದ್ದು ಪ್ರಾರ್ಥನೆ. ಅದನ್ನೇ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಲ್ಲಿ ಒಂದು ಮಾತು ಹೇಳ್ತಾರೆ. ಯಾರಾದರೂ ವಾಕ್ಯವನ್ನು ಓದಿದರೆ ನನಗೆ ಅನುಕೂಲ ಆಗುತ್ತದೆ. ಎಫೆಸ 3ನೇ ಅಧ್ಯಾಯ 1ನೇ ವಚನ. ಹೀಗಿರುವುದರಿಂದ ಅನ್ಯ ಜನರಾಗಿರುವ ನಿಮ್ಮ ನಿಮಿತ್ತ ಕ್ರಿಸ್ತ ಯೇಸುವಿನ ಸೆರೆಯವನಾದ ಪೌಲನೆಂಬ ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ಅನ್ಯ ಜನರು ಹೆಚ್ಚಾಗಿರುವ ಸಭೆ, ಅನ್ಯ ಜನರುಗಳ ಸವಾಲುಗಳು, ಸಮಸ್ಯೆಗಳು, ಆ ಮಿಕ್ಸ್ಡ್ ಸಿಚುವೇಶನ್ಸ್ ಅವು ಎಷ್ಟು ಭಯಂಕರವಾಗಿರ್ತವೆ. ಆದಿ ಸಭೆಯಲ್ಲಿ ಇನ್ನೂ ಅದು ಬಹಳ ಬಹಳ ಕಠಿಣವಾದಂತ ಸಂದರ್ಭ ಅದಾಗಿತ್ತು. ಅರ್ತಮಿ ದೇವಿಯು ಇಟ್ ವಾಸ್ 7 ವಂಡರ್ಸ್ ಆಫ್ ದಿ ವರ್ಲ್ಡ್. ಆ ಕಾಲಕ್ಕೆ ಅಲ್ಲಿ ಆ ತರ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಎಫೆಸದಲ್ಲಿ ಸಭೆಯು ಕಟ್ಟಲ್ಪಟ್ಟಿತ್ತು. ದೇವರ ಉದ್ದೇಶ ಮತ್ತು ಅವರು ಪ್ರಾರ್ಥನೆ ನಿರಂತರವಾಗಿ ಪೌಲನು ಪ್ರಾರ್ಥನೆ ಮಾಡುವಂತವನಾಗಿದ್ದನು. ನಾನು ನಿಮಗೊಂದು ಪ್ರಾಮುಖ್ಯವಾದ ವಿಷಯ ಹೇಳ್ತೇನೆ. ವಿಶ್ವಾಸಿಗಳಾದ ನಾವು ಪ್ರಾರ್ಥನೆ ಮಾಡುವುದರ ಒಂದು ಮುಖ್ಯ ಉದ್ದೇಶವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸತ್ಯವೇದದಲ್ಲಿ ನಮಗೆ ತಿಳಿಸಿದ್ದಾನೆ. ದಯಮಾಡಿ ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 36ನೇ ವಚನವನ್ನು ವಿವರವಾಗಿ ಓದಬೇಕೆಂದು ನಾನು ಕೇಳಿಕೊಳ್ತೇನೆ. ದಯಮಾಡಿ ಓದಿ. ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ, ಲೂಕ್ ಚಾಪ್ಟರ್ 21 ವರ್ಸ್ 36. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ರಿ ಅಂದನು. ಕರ್ತನಾದ ಯೇಸು ಕ್ರಿಸ್ತನು
ಅಂತ್ಯ ದಿನಗಳನ್ನು ಕುರಿತು ಹೇಳುತ್ತಾ, ಅತಿ ಭೋಜನದ ಮದಡಿನಿಂದಲೂ ಐಹಿಕ ವಿಷಯಗಳಲ್ಲಿಯೂ ಚಿಂತೆಯಲ್ಲಿಯೂ ನೀವಿದ್ದು, ನೀವು ಪಕ್ಕನೆ ಆ ದಿನ ಬರುವಾಗ ಈ ವಿಷಯಗಳಲ್ಲಿ ನೀವು ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೆ ಪೂರ್ಣ ಶಕ್ತರಾಗಿರುವಂತೆ ವಿಜ್ಞಾಪನೆ ಪ್ರಾರ್ಥನೆಯನ್ನು ಮಾಡಿರಿ. ಸಭೆಯಲ್ಲಿ ವಿಜ್ಞಾಪನೆಯ ಪ್ರಾರ್ಥನೆಯ ಪ್ರಾಮುಖ್ಯತೆ ಏನೆಂಬುದಾಗಿ ಹೇಳುವಾಗ, ಕರ್ತನಾದ ಯೇಸು ಕ್ರಿಸ್ತನು ಬರುವ ದಿನದಲ್ಲಿ ನಿಂತುಕೊಳ್ಳಲು, ಆ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳಲು ಯಾವ ಶಕ್ತಿ ಬೇಕು ಎಂಬುದಾಗಿ ನಾವು ನೋಡುವಾಗ, ಕರ್ತನ ಎದುರಿನಲ್ಲಿ ನಿಲ್ಲಲು ಶಕ್ತಿ ಯಾವುದು? ನಮಗೆ ಒಂದು ಮಾದರಿಯನ್ನು ಕರ್ತನಾದ ಯೇಸು ಕ್ರಿಸ್ತನು ಸತ್ಯವೇದದಲ್ಲಿ ತೋರಿಸಿದ್ದನ್ನು ನಾವು ನೆನಪು ಮಾಡಿಕೊಳ್ಳೋಣ. ಆತನ ಮಹಿಮೆ ಮುಂದೆ ಯಾರು ನಿಲ್ಲಲಿಕ್ಕಾಗುವುದಿಲ್ಲ. ಕರ್ತನಾದ ಯೇಸು ಕ್ರಿಸ್ತನ ಮಹಿಮಾ ಸ್ವರೂಪ ನೋಡಿದಾಗ ಪತ್ಮೋಸ ದ್ವೀಪದಲ್ಲಿ ಯೋಹಾನನು ಆತನು ಹಾಗೆ ಸತ್ತವನ ಹಾಗೆ ಬಿದ್ದನು. ಕರ್ತನಾದ ಯೇಸು ಕ್ರಿಸ್ತನನ್ನು ಹಿಡಿದುಕೊಳ್ಳಕ್ಕೆ ಹೋಗಿರುವಂತಹ ಸೈನಿಕರು, ನೀವು ಯಾರನ್ನು ಹುಡುಕುತ್ತೀರಿ? ಅದು ನಾನೇ ಎಂಬುದಾಗಿ ಹೇಳಿರುವ ಆ ಶಬ್ದಕ್ಕೆ ಅವರೆಲ್ಲರೂ ಕೂಡ ಬಿದ್ದರು. ಕರ್ತನಲ್ಲಿ ಪ್ರಿಯರೇ, ಆತನ ಮಹಿಮೆ ಮುಂದೆ ನಾವು ನಿಲ್ಲಬೇಕಾದರೆ ದಯಮಾಡಿ ನೋಡಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವ ಮಾತು, ನೀವು ವಿಜ್ಞಾಪನೆ ಪ್ರಾರ್ಥನೆಯನ್ನು ಮಾಡ್ತೀರಿ. ನವೆಂಬರ್ ತಿಂಗಳಲ್ಲಿ ನಾವಿದ್ದೀವಿ. ಬೆಳಿಗ್ಗೆ ಹೊತ್ತು ಸ್ವೆಟರ್ ಹಾಕೊಳ್ತಿರ್ತೀವಿ, ಯಾಕಂದ್ರೆ ಆಗ್ಲೇ ಡಿಸೆಂಬರಿನ ಚಳಿ ಕಾಣಿಸ್ತಾ ಇದೆ, ನಡಗಿಸ್ತಾ ಇದೆ. ಡಿಸೆಂಬರ್ ಬಂತು ಅಂದ್ರೆ ಈ ವರ್ಷ ಮುಗಿದೋಗುತ್ತೆ, ಮತ್ತೊಂದು ವರ್ಷಕ್ಕೆ ನಾವು ಹೆಜ್ಜೆ ಇಡ್ತೇವೆ. ವಿಜ್ಞಾಪನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. 2024ನೇ ವರ್ಷದಲ್ಲಿ ನಡೆದಿರುವಂತಹ ಅನಾಹುತಗಳು ಅಥವಾ ನಡೆದಿರುವಂತಹ ಸೈತಾನನ ಶೋಧನೆಗಳು, ನಡೆದಿರುವಂತಹ ಕಷ್ಟ ಕಾರ್ಪಣ್ಯಗಳು, ನಡೆದಿರುವಂತ ನಷ್ಟಗಳು, ಈ ವರ್ಷದ ಕೊನೆಯ ಹಂತದಲ್ಲಿ ನವೆಂಬರ್ ತಿಂಗಳ ಕೊನೆಯ ವಾರ ಇದು, ಇನ್ನು ಡಿಸೆಂಬರ್ ತಿಂಗಳ ಹಾಗೆ ಹಾದು ಹೋಗುತ್ತೆ. ಕೆರೋಲ್ಸು, ಪ್ರೇಯರ್ ಮೀಟಿಂಗ್ಸು, ನಂತರ ಹೊಸ ವರ್ಷಕ್ಕೆ ನಾವು ಹೆಜ್ಜೆ ಇಡುವಾಗ ಈ ಒಂದು ತಿಂಗಳಲ್ಲಿ ನಾವು ಪ್ರಾರ್ಥನೆ ಮಾಡುವುದಕ್ಕೆ ಈ ಒಂದು ತಿಂಗಳನ್ನ ನಾವು ನೇಮಿಸಿಕೊಳ್ಳೋಣ ಎಂಬುದಾಗಿ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಪ್ರತಿಯೊಬ್ಬರು ಕೂಡ ಎಚ್ಚರವಾಗಿದ್ದು, ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡುವವರೇ. ಆದರೆ ಪ್ರಾರ್ಥನೆಯಲ್ಲಿ ಯೇಸುಸ್ವಾಮಿ ಹೇಳಿದ್ದು ಎಚ್ಚರವಾಗಿದ್ದು, ಏನಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು, ಕರ್ತನ ಮಾದರಿ ಏನು, ನಮಗೆ ಯಾವ ಸಂಗತಿಗಳನ್ನು ಅವರು ತಿಳಿಸಿದ್ದಾರೆ, ವಾಸ್ತವವಾಗಿ ನಾವು ಹೇಗೆ ಈ ದಿನಮಾನಗಳನ್ನ ಅನುಸರಿಸ್ತಾ ಹೋಗ್ಬೇಕು. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಮಹಿಮಾ ಸ್ವರೂಪದ ಒಂದು ದೃಶ್ಯ, ಒಂದು ದೃಷ್ಟಾಂತ, ಒಂದು ನಿದರ್ಶನ, ಒಂದು ತುಣುಕು, ಒಂದು ಎಕ್ಸಾಂಪಲ್ ನೀಡಲಿಕ್ಕೆ ಸ್ವಾಮಿ ಶಿಷ್ಯರಿಗೆ ತನ್ನ ಮಹಿಮಾ ಸ್ವರೂಪವನ್ನು ರೂಪಾಂತರ ಬೆಟ್ಟದಲ್ಲಿ ಪ್ರದರ್ಶನ ಮಾಡ್ತಾರೆ. ದಯಮಾಡಿ ನೋಡ್ರಿ, ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 2-6 ವಚನಗಳು. ಮ್ಯಾಥ್ಯೂ ಚಾಪ್ಟರ್ 17 ವರ್ಸ್ 2-6. ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆಯಾಯಿತು. ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು. ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು. ಇದಲ್ಲದೆ ಮೋಶೆಯು ಎಲಿಯನು ಆತನ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡರು. ಆಗ ಪೇತ್ರನು ಯೇಸುವಿಗೆ, ಸ್ವಾಮಿ, ನಾವು ಇಲ್ಲೇ ಇರುವುದು ಒಳ್ಳೆಯದು. ಅಪ್ಪಣೆಯಾದರೆ ಇಲ್ಲಿ 3 ಪರ್ಣಶಾಲೆಗಳನ್ನು ಕಟ್ಟುವೆವು, ನಿನಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಎಂದು ಹೇಳಿದನು. ಓದಿ ಸಿಸ್ಟರ್, ಮುಂದಕ್ಕೆ ಓದಿ. ಹೀಗೆ ಮಾತಾಡುತ್ತಿರುವಾಗಲೇ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು. ಇದಲ್ಲದೆ ಆ ಮೋಡದೊಳಗಿಂದ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು. ಶಿಷ್ಯರು ಇದನ್ನು ಕೇಳಿ ಬಹಳವಾಗಿ ಹೆದರಿ ಬೋರಲ ಬಿದ್ದರು. ಆದರೆ ಯೇಸು ಹತ್ತಿರಕ್ಕೆ ಬಂದು ಅವರನ್ನು ಮುಟ್ಟಿ, ಏಳಿರಿ, ಹೆದರಬೇಡಿರಿ ಅಂದನು. ಅವರು ಕಣ್ಣೆತ್ತಿ ನೋಡಿದಾಗ
ಸಾಕು ಸಿಸ್ಟರ್. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು, ಆತನ ಮುಖದರ್ಶನವು ದೈವತ್ವವನ್ನ ತೋರಿಸುವಂತ, ಮಹಿಮಾ ಸ್ವರೂಪವನ್ನ ತೋರಿಸಬೇಕಾಗಿರುವಂತ ಒಂದು ಸಂದರ್ಭವಾದಾಗಿತ್ತು. ಶಿಷ್ಯರು ಆತನ ಜೊತೆಯಲ್ಲಿದ್ದರು. ಪೇತ್ರನು ಹೇಳಿದನು, ನಾವು ಇಲ್ಲೇ ಇರುವೆವು, ಪರ್ಣಶಾಲೆಯನ್ನು ಕಟ್ಟಿಕೊಳ್ಳುವೆವು, ಮೋಶೆಗೆ ಒಂದು, ಏಲಿಯಾಗೊಂದು ಎಂಬುದಾಗಿ. ಅಸಂಬದ್ಧವಾದ ಮಾತುಗಳೇ ಇರಬಹುದು, ಆದರೆ ಪೇತ್ರನು ಅಭಿಮಾನದಿಂದ ಮಾತನಾಡಿರುವಂತಹ ಮಾತುಗಳು. ಆದರೆ ಪರಲೋಕದಿಂದ ಆ ದೈವವಾಣಿ, ಈತನು ನನ್ನ ಪ್ರಿಯ ಕುಮಾರನು, ಈತನ ಮಾತನ್ನು ಕೇಳಿರಿ, ಯು ಲಿಸನ್ ಟು ಹಿಸ್ ವರ್ಡ್ಸ್. ದೇವರ ವಾಕ್ಯಗಳು ನಾವು ಕೇಳಿಸಿಕೊಳ್ಳುವಾಗ ಪ್ರಿಯರೇ, ದೇವರ ವಾಕ್ಯವು ನಮ್ಮ ಬಳಿಗೆ ಬರುವಾಗ ನಾವು ನಡುಗಬೇಕು. ಆ ಮಹಿಮಾ ಸ್ವರೂಪವನ್ನು ನೋಡಿ, ಆ ದೈವವಾಣಿ ಕೇಳಿದಾಗ ಈ ಶಿಷ್ಯರು ಬೋರ್ಲೆ ಬಿದ್ದರು. ಅವರು ಯಾಕೆ ಬೋರ್ಲೆ ಬಿದ್ದರು? ಅವರು ಯಾಕೆ ಆತಂಕ ಪಟ್ಟರು? ಅವರು ಯಾಕೆ ಭಯಪಟ್ಟರು? ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ಕೆಲವು ವರ್ಷಗಳು ಸೇವೆಯಲ್ಲಿ ಜೊತೆಯಲ್ಲಿದ್ದಂಥವರು, ಕರ್ತನಾದ ಯೇಸು ಕ್ರಿಸ್ತನ ಒಡನಾಟ ತಿಳಿದಿರುವಂತವರು ಆಗಿದ್ದರೂ ಕೂಡ ಆ ಮಹಿಮಾ ಸ್ವರೂಪದ ಮುಂದೆ ನಿಲ್ಲಲಿಕ್ಕಾಗಲಿಲ್ಲ. ಆ ದೇವರ ವಾಣಿಯ ಮುಂದೆ ನಿಲ್ಲಲಿಕ್ಕಾಗಲಿಲ್ಲ. ಅಂತಹ ಶಿಷ್ಯರೇ ಬೋರ್ಲೆ ಬಿದ್ದರೆ ಹಳೇ ಒಡಂಬಡಿಕೆಯ ಪರಿಶುದ್ಧರು ಮಾತನಾಡ್ತಿದ್ದಾರೆ. ಮೋಶೆ, ಏಲಿಯ ಅವರ ಜೊತೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಮಹಿಮಾ ಸ್ವರೂಪದಲ್ಲಿದ್ದು ಮಾತನಾಡ್ತಿದ್ದಾನೆ. ಅವರು ನಿಂತಿದ್ದಾರೆ, ಇವರು ನಿಲ್ಲಲಿಲ್ಲ. ಅವರು ನಿಂತಿದ್ದಾರೆ, ಕಾರಣ ಏನೆಂದರೆ ಅವರು ಪ್ರಾರ್ಥನಾ ಪರರು, ಹಳೆ ಒಡಂಬಡಿಕೆಯ ಭಕ್ತರು. ಇವರು ನಿಲ್ಲಲಿಲ್ಲ. ಹೊಸ ಒಡಂಬಡಿಕೆಗೆ ಬಂದಾಗ ಶಿಷ್ಯರೇ ಭಯಪಟ್ಟರು, ಬೋರ್ಲೆ ಬಿದ್ದರು. ಹಾಗಾದ್ರೆ ಒಂದು ವಿಷಯ, ಅಲ್ಲಿ ಮಾತನಾಡ್ಲಿಕ್ಕೆ ಏನು ವಿಷಯ ಉಂಟು? ಕರ್ತನಾದ ಯೇಸು ಕ್ರಿಸ್ತನು ಮಹಿಮಾ ಸ್ವರೂಪದಲ್ಲಿದ್ದಾಗ ಆತನು ಮಾತನಾಡಲು, ಮೋಶೆಯ ಜೊತೆಯಲ್ಲಿ ಮಾತನಾಡಲು, ಏಲಿಯ ಜೊತೆಯಲ್ಲಿ ಮಾತನಾಡಲು ಯಾವ ವಿಷಯವು ತಾನೇ ಅಲ್ಲಿ ಉಂಟು? ಗಮನಿಸಿ ನೋಡುವಾಗ ಕರ್ತನಲ್ಲಿ ಪ್ರಿಯರೇ, ನಾವು ನೋಡ್ತೇವೆ, ಲೂಕನ ಬರೆದ ಸುವಾರ್ಥ 9ನೇ ಅಧ್ಯಾಯ, ದಯಮಾಡಿ ನೋಡಿ. ಲೂಕನ ಸುವಾರ್ಥ 9ನೇ ಅಧ್ಯಾಯ 30ರಿಂದ 32 ವಚನಗಳು. ಓದಿ ಸಿಸ್ಟರ್. ಅಲ್ಲಿಂದ ಅವರು ಹೊರಟು ಗಲಿಲಾಯವನ್ನು ಹಾದು ಹೋಗುತ್ತಿದ್ದರು. ಇದು ಜನರಿಗೆ ಗೊತ್ತಾಗಬಾರದೆಂದು ಆತನಿಗೆ ಮನಸ್ಸಿತ್ತು. ಯಾಕಂದರೆ ಆತನು ತನ್ನ ಶಿಷ್ಯರಿಗೆ ಉಪದೇಶ ಮಾಡುತ್ತಾ, ಮನುಷ್ಯ ಕುಮಾರನು ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ, ಅವರು ಅವನನ್ನು ಕೊಲ್ಲುವರು, ಕೊಂದ 3 ದಿನದ ಮೇಲೆ ಆತನು ಜೀವಿತನಾಗಿ ಎದ್ದು ಬರುವನೆಂದು ಹೇಳಿದನು. ಅವರು ಆ ಮಾತನ್ನು ಗ್ರಹಿಸಲಿಲ್ಲ, ಆದರೆ ಆತನನ್ನು ಕೇಳುವುದಕ್ಕೆ ಅಂಜಿದರು. ಕರ್ತನಲ್ಲಿ ಪ್ರಿಯರೇ, ನಾವು ಗಮನಿಸಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನ ಮರಣದ ವಿಷಯವನ್ನು ಮೋಶೆ, ಏಲಿಯ ಅವರು ಮಾತಾಡಿಕೊಳ್ಳುತ್ತಿರುವಂತಹದನ್ನ ನಾವಲ್ಲಿ ಗಮನಿಸ್ತೇವೆ. ಮನುಷ್ಯ ಕುಮಾರನು ಮನುಷ್ಯರ ಕೈಗೆ ಒಪ್ಪಿಸಲ್ಪಡುವನು. ಹೌದು, ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ವಿಷಯದಲ್ಲಿ ಪರಿಶುದ್ಧರು, ಆ ಮಹಿಮಾ ಸ್ವರೂಪದಲ್ಲಿದ್ದಂಥವರು, ಹಳ ಒಡಂಬಡಿಕೆಯ ಭಕ್ತರು ಆ ವಿಷಯಗಳನ್ನು ಮಾತನಾಡಿಕೊಳ್ಳುತ್ತಿದ್ದಾರೆ. ಆದರೆ ಶಿಷ್ಯರು, ಅವರು ಬೋರ್ಲು ಬಿದ್ದರು, ಆತನ ಮಹಿಮೆಯ ಮುಂದೆ ನಿಂತುಕೊಳ್ಳಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ನಮ್ಮ ಸ್ಥಾನ, ನನ್ನ ಸ್ಥಾನ, ನಿಮ್ಮ ಸ್ಥಾನ ಹೇಗಿರಬಹುದು? ಕರ್ತನಾದ ಯೇಸು ಕ್ರಿಸ್ತನು ಬಂದಾಗ, ಆತನ ಮಹಿಮೆಯ ಸ್ವರೂಪದಿಂದ ಬಂದಾಗ ನಾವು ನಿಂತುಕೊಳ್ಳಬೇಕಾದರೆ ನಮಗೆ ಬೇಕಾಗಿರುವುದು ಏನು ಎಂಬುದಾಗಿ ಹೇಳುವಾಗ ದೇವರ ವಾಕ್ಯ ಹೇಳುತ್ತೆ, ಪ್ರಾರ್ಥನೆಯ ಶಕ್ತಿ. ಆ ಪ್ರಾರ್ಥನಾ ಶಕ್ತಿಯನ್ನ ನಾವು ಪಡೆದುಕೊಳ್ಳಬೇಕಾಗಿರುವ ಅವಶ್ಯಕತೆ ಉಂಟು. ಕರ್ತನಲ್ಲಿ ಪ್ರಿಯರೇ, ಹೇಗೆ ಮೋಶೆ ಸೀನಾಯಿ ಬೆಟ್ಟದಲ್ಲಿದ್ದು ಪ್ರಾರ್ಥನೆಯಲ್ಲಿ ಕರ್ತನ ಒಡನಾಟವನ್ನ
ತುಂಬಾ ಹತ್ತಿರವಾಗಿ ಬಲ್ಲವನಾಗಿದ್ದನು. ತುಂಬಾ ದಿನಗಳು 40 ದಿವಸ ಕರ್ತನ ಒಡನಾಟದಲ್ಲಿದ್ದಂತ ಮೋಶೆಗೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಂತ ಆ ಒಂದು ಸಂದರ್ಭ, ಪ್ರಾರ್ಥನೆ ಮಾಡುವಂತ ಆ ಪ್ರಾರ್ಥನಾ ಶಕ್ತಿ ಮೋಶೆ ಪಡೆದಿರೋದ್ರಿಂದ ಒಂದು ಸಂದರ್ಭದಲ್ಲಿ ಯೆಹೋವ ದೇವರು ಮೋಶೆ, ಈ ಜನರು ತಪ್ಪಿ ಹೋಗದವರು, ಭ್ರಷ್ಟರಾದವರು, ದುಷ್ಟರು, ಇವರನ್ನ ನಾನು ಭಸ್ಮ ಮಾಡುತ್ತೇನೆ, ನಿನ್ನಿಂದ ಒಂದು ಜನಾಂಗವನ್ನು ಉಂಟು ಮಾಡುತ್ತೇನೆ ಎಂಬುದಾಗಿ ಹೇಳಿದಾಗ ಮೋಶೆ ಆ ಸಂದರ್ಭದಲ್ಲಿ ಯೆಹೋವ ದೇವರಿಗೆ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿದರು. ಹಾಗಾಗಬಾರದು. ಯೆಹೋವ ದೇವರಿಗೆ ತನ್ನ ಆ ಒಂದು ವಾಗ್ದಾನವನ್ನ ನೆನಪಿಗೆ ತಂದು ಕ್ಷಮಾಪಣೆಯನ್ನು ಬರ್ಲಿಕ್ಕಾಗುವಂತೆ ಪ್ರಯಾಸ ಪಟ್ಟಂತ ಪ್ರಾರ್ಥನಾ ಪರ ಮೋಶೆ. ಏಲಿಯನಾದರೂ ಬೆಂಕಿಯನ್ನು ಬರಮಾಡಿದಂಥವನು. ಅದಕ್ಕೆ ನಾವು ಮತ್ತಾಯ ಸುವಾರ್ತ, ಲೂಕಾಸ್ ಸುವಾರ್ತ ಆಯಾ ಸ್ಥಳಗಳಲ್ಲಿ ನೋಡ್ತೇವೆ. ಫರಿಸಾಯರು, ಸದ್ದುಕಾಯರು ಕರ್ತನಾದ ಯೇಸು ಕ್ರಿಸ್ತನನ್ನು ಆಕಾಶದಲ್ಲಿ ನಮಗೊಂದು ಸೂಚಕ ಕಾರ್ಯವನ್ನು ಮಾಡು ಎಂಬುದಾಗಿ ಕೇಳುವಂತವರಾಗಿದ್ದರು. ಏಲಿಯನನ್ನ ದೃಷ್ಟಿಸಿದಂತವರಾಗಿದ್ದರು. ಏಲಿಯನ ಹಾಗೆ ಒಂದು ಸೂಚಕ ಕಾರ್ಯ, ಅದ್ಭುತ ಕಾರ್ಯವನ್ನು ಬಯಸುವಂತವರಾಗಿದ್ದರು. ಕರ್ತನಲ್ಲಿ ಪ್ರಿಯರೇ, ಪ್ರಾರ್ಥನೆ ಅವಶ್ಯಕತೆ ಏನೆಂದರೆ, ಪ್ರಾರ್ಥನೆ ಅವಶ್ಯಕತೆ, ನಮ್ಮ ವಿಜ್ಞಾಪನೆ ಪ್ರಾರ್ಥನೆ ಅವಶ್ಯಕತೆ. ಆತನ ಮಹಿಮೆಯ ಪದವಿಯಲ್ಲಿ, ಆತನು ಮಹಿಮೆಯಲ್ಲಿ ಬಂದಾಗ ಆತನ ಮುಂದೆ ನಾವು ನಿಲ್ಲಬೇಕು. ಆತನ ಮುಂದೆ ನಿಲ್ಲಲಿಕ್ಕೆ ಪ್ರಾರ್ಥನೆಯ ಶಕ್ತಿ ನಮಗೆ ಅಗತ್ಯ. ಬೇರೆ ಯಾವುದರಿಂದಲೂ ಆ ಶಕ್ತಿ ಬರೋದಿಲ್ಲ. ಬೋರ್ನ್ವಿಟಾ ಕುಡಿದ್ರೆ ಬರೋದಿಲ್ಲ, ಬೂಸ್ಟ್ ಕುಡಿದ್ರೆ ಬರೋದಿಲ್ಲ, ಹಾರ್ಲಿಕ್ಸ್ ಕುಡಿದ್ರೆ ಬರೋದಿಲ್ಲ. ಪ್ರಾರ್ಥನಾತ್ಮ. ನಮ್ಮ ಸಭೆಗಳಲ್ಲಿ ಆರಾಧನೆಗೆ ಫುಲ್ ಜನ ಉಂಟು, ಸತ್ಯವೇದಕ್ಕೆ ಸ್ವಲ್ಪ ಅದರಲ್ಲಿ ಅರ್ಥ. ವಿಜ್ಞಾಪನೆ ಪ್ರಾರ್ಥನೆ ಕೂಟಕ್ಕೆ ಅಂದ್ರೆ ಬೆರಳೆಣಿಕೆ ಜನ ಅಷ್ಟು. ಪ್ರಾರ್ಥನೆಯು ಎಫೆಸ್ ಸಭೆ ಪ್ರಾರ್ಥನೆಯ ತಳಹದಿ ಮೇಲೆ ಕಟ್ಟಲ್ಪಟ್ಟಿರುವಂತಹ ಸಭೆ ಆಗಿತ್ತು. ಯಾವ ಸಭೆಯಲ್ಲಿ ವಿಜ್ಞಾಪನೆ ಪ್ರಾರ್ಥನೆಯು ಪ್ರಾಮುಖ್ಯವಾಗಿರ್ತದೋ ಆ ಸಭೆಗೆ ದೇವರ ಒಂದು ವಾಕ್ಯ, ದೇವರ ಒಂದು ಆಶೀರ್ವಾದ, ದೈವ ಜನರೊಂದಿಗೆ ಸೇರಿ ಬರುವಂತ ಒಂದು ಸಂಗತಿ ಎಫೆಸ್ ಸಭೆಯಲ್ಲಿ ಇದ್ದಂತೆ ನಾವು ಕಾಣ್ತೇವೆ. ಪ್ರೇರೆ, ಹಳೆ ಒಡಂಬಡಿಕೆಯಲ್ಲಿ ಕೆಲವರು ಭಕ್ತರು ಪ್ರಾರ್ಥನೆ ಮಾಡಿದರು. ಅವರು ವೈಯಕ್ತಿಕ ಕಾರಣಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದರು. ಇದನ್ನ ನಾವು ಪ್ರಾರ್ಥನೆ ಮಾಡ್ತೇವೆ, ಪ್ರೇಯರ್ ರಿಕ್ವೆಸ್ಟ್. ಪ್ರಾರ್ಥನೆ ಅಂದ್ರೆ ಏನು? ಉದ್ಯೋಗ ಬರಬೇಕು, ಉದ್ಯೋಗ ಬಂದಾಗ ಪ್ರಮೋಷನ್ ಬರಬೇಕು, ಪ್ರಮೋಷನ್ ಬಂದಾಗ ಲೈಫ್ ನಲ್ಲಿ ಸೆಟ್ಲ್ ಆಗ್ಬೇಕು, ವಿವಾಹ ಆಗ್ಬೇಕು, ಮಕ್ಕಳಾಗ್ಬೇಕು. ಸರಿ, ಇವೆಲ್ಲ ಕೂಡ ಮನುಷ್ಯ ಸಂಗತಿಗಳು, ಈ ಲೋಕ ಸಂಬಂಧಪಟ್ಟವು, ನಮಗೆ ಅವಶ್ಯಕ. ದೇವರಿಗೆ ಗೊತ್ತು, ಇವೆಲ್ಲವನ್ನು ಆತ ನಮಗೆ ನೀಡಬಲ್ಲನು. ಪ್ರಾರ್ಥನೆಯ ಒಂದು ಪ್ರಾಮುಖ್ಯತೆಯನ್ನು ನಾವು ಈ ದಿನ ಪ್ರಮುಖವಾಗಿ ಅಭ್ಯಾಸ ಮಾಡುವಾಗ, ಅಧ್ಯಯನ ಮಾಡುವಾಗ, ಧ್ಯಾನ ಮಾಡುವಾಗ ಪ್ರಿಯರೇ ಗಮನಿಸಿ ಕೇಳಿಸ್ಕೊಳ್ಳಿ. ಪ್ರಾರ್ಥನೆಯು ಸಾಂದರ್ಭಿಕವಾಗಿ ಮಾಡಿದ ಪ್ರಾರ್ಥನೆಯನ್ನು ದೇವರು ಕೇಳಿ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಹಳೆ ಒಡಂಬಡಿಕೆಯಲ್ಲಿ. ದಯಮಾಡಿ ನೋಡ್ರಿ, 2ನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 11-12 ವಚನಗಳು. 2ನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 11-12 ವಚನಗಳಲ್ಲಿ ಒಬ್ಬ ಮಹಾರಾಜನು ಪ್ರಾರ್ಥನೆ ಮಾಡ್ತಾನೆ. ದಯಮಾಡಿ ಓದಿ. ಯೆಹೋವನು ಕೂಶ್ಯರನ್ನು ಆಸನಿಂದಲೂ ಯೆಹೂದ್ಯರಿಂದಲೂ ಅಪಜಯಪಡಿಸಿದನು. ಕೂಶ್ಯರು ಓಡಿ ಹೋದಾಗ ಸಿಸ್ಟರ್, ಅದರ ಮೇಲ್ಗಡೆ ವಚನ, ಬಲಿಷ್ಠನು ಬಲಹೀನನ ಮೇಲೆ ಬೀಳಲು ಯೆಹೋವನು ಹೊರತು. ಎಷ್ಟನೇ ವಚನ ಸಿಸ್ಟರ್? 11ನೇ ವಚನ. 11. ಅದೇ ನಾನು ಓದಿ ಅಂತೀನಿ. ಆಸನು ತನ್ನ ದೇವರಾದ ಯೆಹೋವನೇ, ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಆ ಪ್ರಾರ್ಥನೆಯ ಪ್ರಾರಂಭವೂ ಹೇಗಿದೆ ನೋಡಿ.
ಆ ಪ್ರಾರ್ಥನೆಗೆ ಥೀಮ್, ಆಸನ ಪ್ರಾರ್ಥನೆಗೆ ತಕ್ಷಣ ಪ್ರತ್ಯುತ್ತರ ಬಂತು. ಸಿಸ್ಟರ್ ಆಗ್ಲೇ ಓದಿದರು, ಪುರುಷಿಯರು ಅಪಜಯ ಹೊಂದಿದರು. ಆ ಪ್ರಾರ್ಥನೆಯ ಒಂದು ಏನು ದ ಮೈನ್ ಪಂಚ್, ದ ಸ್ಟ್ರಾಂಗ್ ಥೀಮ್, ಆ ಹೃದಯದಲ್ಲಿ ಆತನಿಗಿರುವ ಫೀಲಿಂಗ್, ಎಲ್ಲೋ ಬಲಿಷ್ಠನು, ಅವರ ಸಂಖ್ಯೆ ಜಾಸ್ತಿ ಇದೆ, ಆದ್ರೆ ಬಲಹೀನನ ಮೇಲೆ ಬೀಳುವಾಗ ರಕ್ಷಕನು ಯೆಹೋವನೇ. ಕರ್ತನಲ್ಲಿ ಪ್ರಿಯರೇ, ವೈಯಕ್ತಿಕವಾಗಿ ಆಸನು ದೇವರ ಸನ್ನಿಧಿಯಲ್ಲಿ ಆ ಪ್ರಾರ್ಥನೆಯನ್ನು ಮಾಡಿದನು. ಆತ್ಮದಲ್ಲಿ ಒಳಗಡೆಯಿಂದ ಬರಬೇಕು ಆ ಒಂದು ಆಂತರಿಕವಾದ ಕೂಗು. ಪ್ರಾರ್ಥನೆ ನಾವು ಮಾಡುವಾಗ ತುಟಿಗಳು ಮಾತಾಡ್ತಿರ್ತವೆ, ಪದಗಳು ಎಲ್ಲೋ ಮಿಸ್ ಆಗ್ತವೆ, ಮನಸ್ಸು ಕೇಂದ್ರೀಕರಣೆ ಮಾಡ್ಲಿಕ್ಕಾಗಲ್ಲ, ಬೇರೆ ಏನೋ ಥಾಟ್ಸ್ ಬರ್ತವೆ, ಪ್ರಾರ್ಥನೆ ಕೇಂದ್ರೀಕರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಇಡೀ ರಾತ್ರಿ ಪ್ರಾರ್ಥನೆ ಮಾಡಿದನು. ನಾನು ಆ ಸಂದರ್ಭಕ್ಕೆ ಮತ್ತೆ ಬರ್ತೀನಿ ಈ ಸಂದೇಶದಲ್ಲಿ. ಆದರೆ ನಾವು ಪ್ರಾರ್ಥನೆ ಮಾಡುವ ಸಮಯ ಕರ್ತನಿಗೆ ಬೇಕು. ಎಷ್ಟು ಸಮಯ ನಾವು ಪ್ರಾರ್ಥನೆ ಮಾಡ್ತೇವೆ? ನಮ್ಮ ಪ್ರಾರ್ಥನಾ ಸಮಯ ದೇವರು ಬಯಸುನಾಗಿದ್ದಾನೆ. ಪ್ರಾರ್ಥನೆಯಲ್ಲಿ ನಮ್ಮ ಸ್ವರ ದೇವರು ಬಯಸುನಾಗಿದ್ದಾನೆ. ಪ್ರಾರ್ಥನೆಯಲ್ಲಿ ನಮ್ಮ ಮಾತುಗಳು ದೇವರು ಇಷ್ಟಪಡುವನಾಗಿದ್ದಾನೆ. ಎಂತಹ ಸ್ಪಷ್ಟವಾದ ಪ್ರಾರ್ಥನೆಯನ್ನು ಆಸನ ಮಾಡಿದ್ದು. ಬಲಿಷ್ಠನು ಸ್ವಾಭಾವಿಕವಾಗಿ ಬಲಹೀನನ ಮೇಲೆ ಬೀಳುತ್ತಾನೆ, ಆಗ ರಕ್ಷಕನು ಯೆಹೋವನೇ. ಅದು ಎಂತಹ ಅದ್ಭುತವಾದ ರೀತಿಯ ಆ ಪ್ರಾರ್ಥನೆ ಆಗಿತ್ತು. ಆದರೂ ಅದು ತನ್ನ ವೈಯಕ್ತಿಕ ರಾಜ್ಯದ ನಿಮಿತ್ತವಾಗಿ ತನ್ನ ವೈಯಕ್ತಿಕವಾದಂತಹ ಪ್ರಾರ್ಥನೆ ಅದಾಗಿತ್ತು. ಆದರೂ ದೇವರು ಅದಕ್ಕೆ ಪ್ರತ್ಯುತ್ತರ ನೀಡಿದರು ಪ್ರಿಯರೇ. ಅದನ್ನ ದೇವರು ಒಪ್ಪಿದರು. ಏಕೆಂಬುದಾಗಿ ಹೇಳುವಾಗ ಅದು ಆತನಿಗೆ ಅವಶ್ಯಕವಾಗಿತ್ತು. ಹಿಜ್ಕೀಯನು ಪ್ರಾರ್ಥನೆ ಮಾಡಿದನು ತನಗಿರುವಂತಹ ವ್ಯಾಧಿ ಹೋಗ್ಲಿಕ್ಕಾಗುವಂತೆ. ಆಗ ಆತನ ಆಯುಷ್ಕಾಲ 15 ವರ್ಷ ಹೆಚ್ಚಾಯಿತು, 15 years. ಹಿಜ್ಕೀಯನ ವ್ಯಕ್ತಿಗತ ಪ್ರಾರ್ಥನೆಗೂ ಕೂಡ ಪ್ರಾಧಾನ್ಯತೆ ಸಿಕ್ತು. ಆ ಪ್ರಾರ್ಥನೆಯ ಜೀವಿತದಲ್ಲಿ, ಆ ಪ್ರೇಯರ್ ಲೈಫ್, ನಮ್ಮ ಪ್ರಾರ್ಥನಾ ಜೀವಿತ ಹೇಗಿದೆ? ನಮ್ಮ ಪ್ರಾರ್ಥನಾ ಜೀವಿತ ಹೇಗಿರ್ಬೇಕಂದ್ರೆ, ಇಟ್ ಮಸ್ಟ್ ಬಿ ವಿತ್ ಫುಲ್ ಮೈಂಡ್, ಫುಲ್ ಹಾರ್ಟ್, ಫುಲ್ ಸ್ಟ್ರೆಂಗ್ತ್. ಸಂಪೂರ್ಣವಾದಂತಹ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಸಮರ್ಪಿಸ್ಕೋಬೇಕು, ಕುಗ್ಗಿಸ್ಕೋಬೇಕು. ಹೇಗೋ ಏನೋ ಅನಾಯಾಸವಾಗಿ ಪ್ರಾರ್ಥಿಸುವುದಲ್ಲ, ಅಥವಾ ಪ್ರಾರ್ಥನೆ ಮಾಡುತ್ತಾ ಸೊರಗಿ ಹೋಗುವುದಲ್ಲ. ಪ್ರಾರ್ಥನೆಯು ಬಲವಾಗಿ ಪ್ರಾರ್ಥಿಸುವಂತಹ ಪ್ರಾರ್ಥನಾ ಪರರು ಇದ್ದಾಗ ಆತನ ಮಹಿಮೆಯ ಮುಂದೆ ನಿಂತುಕೊಳ್ಳೋರಾಗಿರ್ತಾರೆ. ಕರ್ತನಲ್ಲಿ ಪ್ರಿಯರೇ, ಪ್ರೇಯರ್ ಲೈಫ್ ವಿತ್ ಫುಲ್ ಮೈಂಡ್, ಫುಲ್ ಹಾರ್ಟ್, ಫುಲ್ ಸ್ಟ್ರೆಂಗ್ತ್, ಈ ರೀತಿ ಮಾಡುವುದಾದರೆ ಆ ಪ್ರಾರ್ಥನೆಯು, ದಟ್ ಪ್ರೇಯರ್ ಈಸ್ ಫೈಟ್ ಅಗೇನ್ಸ್ಟ್ ಸೇಟನ್. ಆ ಪ್ರಾರ್ಥನೆಯು ಸೈತಾನನ ವಿರುದ್ಧ ಮಾಡುವಂತಹ ಒಂದು ಹೋರಾಟ ಆಗುತ್ತದೆ. ಪ್ರಾರ್ಥನೆ ಎಂದರೆ ಹೋರಾಟ. ಪ್ರಾರ್ಥನೆ ಅಂದ್ರೆ ಶತ್ರುವಿನೊಂದಿಗೆ, ಸೈತಾನನೊಂದಿಗೆ ಹೋರಾಟ. ಎಫೆಸ ಸಭೆ ಮಾಡಿದ್ದು ಅದೇ. ಯಾಕಂದ್ರೆ ಸೈತಾನನು ತುಂಬಾ ಪ್ರಬಲವಾಗಿ ಬೆಳೆದಿರುವಂತಹ ವಿಗ್ರಹಾರಾಧಿಕರ ಅತ್ಯಂತ ಪರಾಕಾಷ್ಠತೆಯನ್ನು ತಲುಪಿರ್ತಕ್ಕಂಥ ಎಫೆಸ್ ಪಟ್ಟಣದಲ್ಲಿ ಪೌಲನು 3 ವರ್ಷ ಅಲ್ಲಿ ನಿಂತು ಕ್ರಮಪಡಿಸ್ತಾ ಪ್ರಾರ್ಥನೆ ಮಾಡುತ್ತಾ ಕಟ್ಟಿರುವಂತಹ ಒಂದು ಸಭೆ ಅದು ಪ್ರಿಯರೇ. ಅಲ್ಲಿ ಆ ಸೈತಾನನ ತಂತ್ರೋಪಾಯಗಳ ವಿರುದ್ಧವಾಗಿ ಪ್ರಾರ್ಥನೆ ಮಾಡಬೇಕು. ಅದು ಹೋರಾಟ. ಆ ಹೋರಾಟವನ್ನು ನಮಗೆ ದೇವರು ಕಲಿಸಬೇಕೆಂಬುದಾಗಿ ಬಯಸುತ್ತಾನೆ. ದಯಮಾಡಿ ನೋಡ್ರಿ, ಕೀರ್ತನೆ 18, 34, 35. ಕೀರ್ತನೆ 18, 34, 35. ಸಾಮ್ಸ್ 18, 34, 35. ಬೇಗ ಓದಿ. 30. ಸಿಸ್ಟರ್
ಎಷ್ಟು ಬ್ರದರ್? 30ರಿಂದ ಓದ್ಬೇಕಾ? 34ರಿಂದ 35. ಆತನೇ ಆತನೇ ನನಗೆ ನನಗೆ ಯುದ್ಧ ವಿದ್ಯೆಯನ್ನು ಕಲಿಸಿದ್ದರಿಂದ ನಾನು ತಾಮ್ರದ ಬಿಲ್ಲನ್ನಾದರೂ ಉಪಯೋಗಿಸಬಲ್ಲೆನು. ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದಿ. ನಿನ್ನ ಬಲಗೈ ನನಗೆ ಆಧಾರ. ನಿನ್ನ ಕೃಪಾ ಕಟಾಕ್ಷವು. ಸಾಕು ಸಿಸ್ಟರ್. ಯುದ್ಧ ಶೂರನ ಹಾಗೆ ದೇವರು ಆ ಬಿಲ್ಲನ್ನು ಉಪಯೋಗಿಸುವುದು, ಸೈತಾನನ ವಿರುದ್ಧ ಯುದ್ಧ ಮಾಡುವುದನ್ನ ಪ್ರತಿಯೊಬ್ಬ ವಿಶ್ವಾಸಿಗೂ ದೇವರು ಕಲಿಸಲು ಇಷ್ಟಪಡೋನಾಗಿದ್ದಾನೆ ಪ್ರಿಯರೇ. ಗುರಾಣಿಯನ್ನು ಹಿಡಿದುಕೊಳ್ಳಲಿಕ್ಕೆ, ಗುರಾಣಿಯನ್ನು ಅಂದ್ರೆ ಆ ಶೀಲ್ಡ್, ಆ ಬಾಣಗಳ ವಿರುದ್ಧ, ಈಟಿಯ ವಿರುದ್ಧ ಹಿಡಿದುಕೊಳ್ಳುವಂತಹ ಒಂದು ಗುರಾಣಿಯನ್ನು ಯಾವ ಸೈನಿಕ ಹೋರಾಡುತ್ತಾನೋ ಅವನೇ ಹಿಡಿದುಕೊಳ್ಳಬೇಕು. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ನಮ್ಮ ತಂದೆಯಾದ ದೇವರು ಆ ಗುರಾಣಿಯನ್ನು ನಮಗೆ ಹಿಡಿದುಕೊಳ್ಳುವುದಕ್ಕೆ ಆತನು ಬೊಗ್ಗಿ, ಆತನು ತನ್ನ ಕೈಯನ್ನು ನಮ್ಮ ಕೈಗೆ ಎದುರಿಟ್ಟು, ಹೀಗೆ ನೀವು ಗುರಾಣಿಯನ್ನು ಹಿಡಿಯಬೇಕು, ಕೆಲವೊಮ್ಮೆ ಗುರಾಣಿಯನ್ನು ಹಿಡಿಯಬೇಕು, ಕೆಲವೊಮ್ಮೆ ಬಾಣಗಳನ್ನು ಬಿಡಬೇಕು. ಯಾಕೆಂಬುದಾಗಿ ಹೇಳುವಾಗ ನಾವು ಹೋರಾಡುವುದು ಮನುಷ್ಯ ಮಾತ್ರದವರೊಂದಿಗೆ ಅಲ್ಲ. ದಯಮಾಡಿ ನೋಡಿ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನ. ಎಫೆಸಿಯನ್ಸ್ ಚಾಪ್ಟರ್ 6 ವರ್ಸ್ 12. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಸಾಕು ಸಿಸ್ಟರ್. ಪ್ರಾರ್ಥನೆಯ ಹೋರಾಟವನ್ನು ಕಲಿಸುವುದು ದೇವರೇ. ಅದಕ್ಕೆ ಪ್ರಾರ್ಥನಾ ಅನುಭವ ಬೇಕು. ನೈಟ್ಸ್, ವಾಚ್ ನೈಟ್ಸ್, ಡೇ ಅಂಡ್ ನೈಟ್ ಆತನ ವಾಕ್ಯದ ಸನ್ನಿಧಾನದಲ್ಲಿ ಕೆಲವರು ಪ್ರಾರ್ಥನೆಯಲ್ಲಿ ನಿರತರಾಗಿರುವವರು ಇದ್ದರು. ಪ್ರಾರ್ಥನಾ ಪ್ರಾಮುಖ್ಯತೆ ಏನೆಂಬುದಾಗಿ ನೋಡುವಾಗ, ಪ್ರೇಯರ್ ಈಸ್ ಫೈಟ್ ಅಗೇನ್ಸ್ಟ್ ಸೇಟನ್. ಸೈತಾನನ ವಿರುದ್ಧ ಹೋರಾಟ ಪ್ರಾರ್ಥನೆ ಎಂಬುದು. ಈ ಪ್ರಾರ್ಥನೆಯನ್ನು ನಮ್ಮ ಜೀವಿತದ ಈ ವರ್ಷದ ಅಂತ್ಯದ ದಿನಗಳಲ್ಲಿ ಹೆಚ್ಚಾಗಿ ನಾವು ಮಾಡಬೇಕಾಗಿರ್ತದೆ ಪ್ರಿಯರೇ. ಯಾಕೆ ಎಂಬುದಾಗಿ ಹೇಳುವಾಗ, ಇಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಒಂದೊಂದು ವರ್ಷಕ್ಕೂ ಒಂದೊಂದು ಯೋಜನೆ ಹಾಕ್ತಾ ಇರ್ತಾನೆ. ಸೈತಾನನ ವಿರುದ್ಧ ಹೋರಾಡಬೇಕು. ಮತ್ತು ಪ್ರಾರ್ಥನೆ, ಇಟ್ ಈಸ್ ಆಲ್ಸೋ ಫೈಟ್ ನಾಟ್ ಅಗೇನ್ಸ್ಟ್, ಬಟ್ ಫೈಟ್ ವಿತ್ ಗಾಡ್. ದೇವರೊಂದಿಗೆ ಇದ್ದು ಕೂಡ ಹೋರಾಟ ಮಾಡ. ಹೇಗೆ ದೇವರ ಜೊತೆ ಹೋರಾಟ ಮಾಡಿದವನು? ಹಳೆ ಒಡಂಬಡಿಕೆಯಲ್ಲಿ ಒಬ್ಬನಿದ್ದನು, ದೇವರೊಂದಿಗೆ ಹೋರಾಟ ಮಾಡಿದವನು. ಯಾರು? ಯಾಕೋಬನು. ಯಾಕೋಬನು ದೇವರೊಂದಿಗೆ ಆತನು ಹೋರಾಡಿದನು. ಒಬ್ಬ ವಿಶ್ವಾಸಿ ಪ್ರಾರ್ಥನೆ ಮಾಡಿದಾಗ 2 things will happen. 2 ಸಂಗತಿಗಳು ನಡೆಯುತ್ತವೆ. ಒಂದು, ಸೈತಾನನು ನಮ್ಮಲ್ಲಿ ಅಸೆಂಬಲ್ ಮಾಡಿರುವಂತಹ ಎಲಿಮೆಂಟ್ಸ್ ಒಂದೊಂದೊಂದೊಂದೊಂದು ಖಾಲಿ ಇರ್ತವೆ. ಚಿಕ್ಕ ಮಕ್ಕಳು ಆಟ ಸಾಮಾನನ್ನ ಜೋಡಿಸುವಾಗ ಒಂದು ಗನ್ನನ್ನ, ಒಂದು ಕೈ, ಒಂದು ಕಾಲು, ಹೀಗೆ ಒಂದು ಗೊಂಬೆಗೆ ಜೋಡಿಸುವ ಹಾಗೆ ಸೈತಾನನು ನಮ್ಮ ಒಳಗಡೆ ಆಗಾಗ್ಗೆ ಈ ಒಂದು ಎಲಿಮೆಂಟ್ಸ್, ಏನು? ಕೋಪವೆಂಬ ಎಲಿಮೆಂಟ್, ಮತ್ಸರವೆಂಬ ಎಲಿಮೆಂಟ್, ಹೊಟ್ಟೆ ಕಿಚ್ಚು ಎಂಬ ಎಲಿಮೆಂಟ್, ಅಪನಂಬಿಕೆ ಎಂಬ ಎಲಿಮೆಂಟ್, ಇವೆಲ್ಲ ತಂದು ಒಂದೊಂದೊಂದೊಂದು ಅವನ ಸಾಮಾನುಗಳನ್ನ, ಅವನ ಸರಕುಗಳನ್ನ, ಅವನ ವಸ್ತುಗಳನ್ನ ನಮ್ಮ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದಾಗ ಬಹಳ ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡುತ್ತಾ, ಮನಸ್ಸನ್ನು ಕೇಂದ್ರೀಕರಿಸಿ ಸರಿಯಾದ ಪದಗಳಿಂದ ಹೆಚ್ಚು ಸಮಯ ದೇವರ ಹೃದಯಕ್ಕೆ ತಾಕುವ ಹಾಗೆ, ಹೃದಯದಲ್ಲಿ ಆ ಶಾಖ ಹುಟ್ಟುವ ಹಾಗೆ, ಆ ಉರಿ ಬರುವ ಹಾಗೆ, ಆ ಉರಿ, ಆ ಶಾಖ ಬಂದಾಗ ದೇವರ ಪ್ರತಿಕ್ರಿಯೆ ನಮಗೆ ಬರುತ್ತದೆ ಪ್ರಿಯರೇ. ಆಗ ಸೈತಾನನ ಈ ವಸ್ತುಗಳು ಯಾವಾಗ ಎಂಪ್ಟಿ ಆಗ್ತವೋ, ಗಾಡ್ಸ್ ಡಿವೈನ್ ಕ್ವಾಲಿಟೀಸ್ ನಮಗೆ ಬರ್ತವೆ. ದೇವರ ಒಂದು ದೈವಿಕ ಗುಣಲಕ್ಷಣಗಳು ನಮ್ಮ ಒಳಗಡೆ ಬಂದು ಸೇರಿಕೊಳ್ತವೆ.
ಪ್ರೀತಿ ಎಂಬುದು ನಮ್ಮಲ್ಲಿ ಬರುತ್ತದೆ, ಕ್ಷಮೆ ಎಂಬುದು ನಮ್ಮಲ್ಲಿ ಬರ್ತದೆ, ಸಹನೆ ಎಂಬುದು ನಮ್ಮಲ್ಲಿ ಬರುತ್ತದೆ. ಇವು ಎಲ್ಲ ಹೇಗೆ ಸಾಧ್ಯ? ಭಕ್ತಿಪೂರ್ವಕವಾದ ಪ್ರಾರ್ಥನೆಯಿಂದ. ಮೋಶೆ 1 ಲಕ್ಷಕ್ಕೂ ಹೆಚ್ಚು ಜನನ ದೇವರ ಸನ್ನಿಧಾನದಲ್ಲಿ ಆತ ನಡೆಸಿಕೊಂಡು ಬಂದನು. ಏಲಿಯನು ಪ್ರಾರ್ಥನಾಪರನಾಗಿದ್ದನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನು ಪ್ರಾರ್ಥನೆ ವಿಜ್ಞಾಪನೆಯ ಪ್ರಾಮುಖ್ಯತೆ ಯಾಕೆಂಬುದಾಗಿ ಹೇಳುವಾಗ, ಆತನ ಮಹಿಮಾ ಪದವಿಯಲ್ಲಿ ಬಂದಾಗ, ಆತನು ಮಹಿಮಾ ಸ್ವರೂಪದಲ್ಲಿ ಬಂದಾಗ, ಆತನ ಮುಂದೆ ನಾವು ನಿಲ್ಲುವುದಕ್ಕೋಸ್ಕರ ಪ್ರಾರ್ಥನೆಯು ನಾವು ಮಾಡಬೇಕು. ಇನ್ನೇನಕ್ಕೋಸ್ಕರವಾಗಿ ಅಲ್ಲ, ಅವೆಲ್ಲವೂ ಕರ್ತನಿಗೆ ಗೊತ್ತುಂಟು, ಆದರೂ ನಾವು ಮಾಡುತ್ತೇವೆ ಪ್ರಾರ್ಥನೆ. ಆದರೆ ಆ ಸ್ಯಾಟನ್ಸ್ ಎಲಿಮೆಂಟ್ಸ್ ಹೊರಟು ಹೋಗಿ ಗಾಡ್ಲಿ ಎಲಿಮೆಂಟ್ಸ್ ನಮಗೆ ಬರಬೇಕಾದ್ರೆ, ಡಿವೈನ್ ಕ್ವಾಲಿಟೀಸ್ ನಮಗೆ ಬರಬೇಕಾದ್ರೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಒಂದೇ ಮಾತಿನಲ್ಲಿ ಸೂಕ್ಷ್ಮವಾಗಿ ಸ್ವಾಮಿ ಹೇಳಿದ್ದು, ಅವರಿಗೆ ಹೇಳಿದ್ದು, ನೀವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ. ಈ ಸಂಗತಿಗಳು ನಡೆಯುವಾಗ ಮನುಷ್ಯ ಕುಮಾರನು ಬರುತ್ತಾನೆ, ನಾನು ಬರ್ತೇನೆ. ಸ್ವಾಮಿ ಹೇಳಿದರು, ಯೇಸು ಸ್ವಾಮಿ ಹೇಳಿದರು, ನಾನು ಬರ್ತೇನೆ, ನಾನು ನಿಮ್ಮನ್ನು ಇರುವಲ್ಲಿ ಇರುವುದಕ್ಕೆ ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಆದ್ರೆ ನಾನು ಬರುವಾಗ ನಿಮ್ಮಲ್ಲಿ ನಂಬಿಕೆ ಉಂಟೋ? ನೀವು ನಿಲ್ಲಬಲ್ಲಿರೋ? ನನ್ನ ಮಹಿಮೆಯ ಆ ಸ್ವರೂಪದ ಒಂದು ಎಕ್ಸಾಂಪಲ್, ದೃಷ್ಟಾಂತ ಅಲ್ಲಿ ಸಂಭವಿಸಿದಾಗ ರೂಪಾಂತರ ಬೆಟ್ಟದಲ್ಲಿ ಮನುಷ್ಯ ಮಾತ್ರದವರಾಗಿರುವವರು ಸ್ವರೂಪದಲ್ಲಿರುವಂತಹ ಕರ್ತನಲ್ಲಿ ಪ್ರಿಯರೇ, ನೆನಪಿನಲ್ಲಿ ಇಟ್ಕೊಳ್ಳೋಣ, ಎಫೆಸಸ್ ಸಭೆ ವಿಜ್ಞಾಪನ ಪ್ರಾರ್ಥನೆಯಲ್ಲಿ ನಿರತವಾಗಿರುವ ಸಭೆಯಾಗಿತ್ತು. ಹೀಗೆ ನಾವು ನೋಡುವಾಗ ಮಾನವ ಶಾರೀರಿಕ ಸ್ವಭಾವ, ಒಬ್ಬ ವಿಶ್ವಾಸಿ ತನ್ನ ಜೀವನದಲ್ಲಿ ಶತ್ರುಗಳು ಯಾರು ಎಂಬುದಾಗಿ ಹೇಳುವಾಗ ಆತನಿಗೆ ಮೂವರು ಶತ್ರುಗಳು, ಓನ್ಲಿ 3 ಎನಿಮೀಸ್. ಆ ಎನಿಮೀಸ್ ಯಾರಂತೀರಾ? ನಾನು ಅಂತೀನಿ, ಆ ಎನಿಮೀಸ್ 3 ಯಾರಂದ್ರೆ ನಮ್ಮ ದೇಹ,